ನಾನು ತಗೊಂಡಿದ್ದ ಡಿಸಿಷನ್ ಬಹುಶಃ ತಪ್ಪಾಗಿತ್ತು. ಅಪ್ಪನ ಡಿಸಿಷನ್ನಿಂದ ಎಲ್ಲನೂ ಸರಿ ಹೋಗುತ್ತೆ. ಮಗು, ಕಾರ್ಡನ್ನು ದೇವ್ರ ಪಾದಕ್ಕಿಡಮ್ಮ, ನಾನು ಕರ್ಪೂರ ತಗೊಂಬರ್ತೀನಿ. ಈಶಾ, ನೀನು ಈ ಮದುವೆಯಿಂದ ಖುಷಿಯಾಗಿದೆಯಾ ಅಲ್ವಾ? ಅಪ್ಪ ನನಗೋಸ್ಕರ ಏನೆಲ್ಲ ಮಾಡಿದಾರೋ ಅದಕ್ಕೋಸ್ಕರ ನನಗಿಂತ ಹೆಚ್ಚಾಗಿ ಅವ್ರ ಖುಷಿನೇ ನನಗೆ ಮುಖ್ಯ. ಅಯ್ಯೋ, ಇದೇನು ಅನಾಹುತ ಆಗೋಯ್ತು. ಉಡುಪಿ ಶ್ರೀಕೃಷ್ಣ, ಇಲ್ಲಿ ನೋಡು. ಈ ನಿನ್ ಬೇಡಿಕೆನ ಆ ನನ್ ಉಡುಪಿ ಶ್ರೀಕೃಷ್ಣನೂ ಸ್ವೀಕರಿಸ್ಲಿಲ್ಲ. ಹೇಗ್ ಸ್ವೀಕರಿಸ್ತಾನೆ? ಯಾರಿಗೂ ಕೆಟ್ಟದ್ ಬಯಸಲ್ವೋ ಭಗವಂತ ಅವ್ರ ಜೊತೆಗೆ ಇರ್ತಾನೆ. ಈ ಥರ ಯಾಕೆ ನೋಡ್ತಾ ಇದೀಯಾ? ಇದಕ್ಕೆಲ್ಲ ಕಾರಣ ನಾನೇ ಅಂತ ಏನ್ ಅನ್ನಿಸ್ತಾ ಇಲ್ಲ ತಾನೆ ನಿನಗೆ? ದೊಡ್ಡ ಮನುಷ್ಯರು ಯಾವಾಗ್ಲೂ ಈ ಥರನೇ ಯೋಚನೆ ಮಾಡೋದು. ಆದ್ರೆ ಇದನ್ನೇ ನ್ಯಾಯ ಅಂತ ಹೇಳೋದು. ಭಗವಂತ ಚಾಟ್ ಏಟ್ ಕೊಟ್ರೆ ನೆನ್ಪಿಟ್ಕೊಳ್ಳೋ ಹಾಕೊಡ್ತಾನೆ. ಎಂಥ ದೊಡ್ಡ ಆಟ ಆಡ್ಬಿಟ್ರು ಅಂದ್ರೆ, ಯಾವ ಹುಡುಗನ್ ನೀನ್ ಪ್ರೀತಿ ಮಾಡ್ತಿದ್ಯೋ, ಯಾರನ್ನಷ್ಟು ಇಷ್ಟಪಡ್ತಿದ್ಯೋ ಅವನೇ ನಿನ್ನನ್ ಬಿಟ್ಟು ಓಡೋಗ್ಬಿಟ್ಟ. ನಿಮ್ಮಪ್ಪನೇ ನಿನಗ್ ದೊಡ್ಡ ಶತ್ರು ಆದ. ಅವರೇ ಮೋಸ ಮಾಡಿ ನಿನ್ ಪ್ರೀತಿಗೆ ಬೆಂಕಿ ಹಚ್ಚಿದ್ದು. ಯಾವ ತಂದೆ ಅವಳ ಮಗಳ ಜೀವನನೇ ಹಾಳು ಮಾಡ್ತಾನೋ ಅವಳಕ್ಕಿಂತ ದುರಾದೃಷ್ಟವಂತೆ ಈ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ. ಈಗ ಗುಲಾಬ್ ಸಿಂಗ್ ಇಷ್ಟಪಟ್ಟ ಹುಡುಗನ ಜೊತೆಗೆ ಮದ್ವೆ ಆದ್ರೆ ಆ ಮಿನಿಸ್ಟ್ರು ಮನೆಯಲ್ಲಿ ನಾಯಿಕ್ಕಿಂತ ಕೀಳಾಗಿ ಬದುಕಬೇಕಾಗತ್ತೆ. ನೀವ್ ಏನ್ ಮಾತಾಡ್ತಾ ಇದ್ದೀರಾ ಸರಳಾ ಆಂಟಿ? ನನಗ್ ಗೊತ್ತು ನಿಮಗ್ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ. ಆದ್ರೆ ಅದ್ರ ಅರ್ಥ ನೀವ್ ನಮ್ಮ ಅಪ್ಪಂಗೆ ಏನ್ ಬೇಕಿದ್ರು ಹೇಳ್ಬೋದು ಅಂತ ಅಲ್ವಲ್ಲ? ನಮ್ಮಪ್ಪ ತುಂಬಾ ಒಳ್ಳೆಯವರು. ಅವರು ವರ್ಲ್ಡ್ ಅಲ್ಲೇ ಬೆಸ್ಟ್ ಅಪ್ಪ. ಮುರಿಯುತ್ತೆ ನಿನ್ ಈ ನಂಬಿಕೆನೂ ಮುರಿಯುತ್ತೆ. ನಿಮ್ಮಪ್ಪನ ಬಣ್ಣ ನಿನ್ ಕಣ್ಮುಂದೆನೆ ಬಯಲಾದಾಗ ಅಷ್ಟೊತ್ತಿಗೆ ತುಂಬಾ ತಡ ಆಗೋಗಿರುತ್ತೆ. ತಾಯಮ್ಮ ಈಶಾ ಜೊತೆ ಏನ್ ಮಾತಾಡ್ತಾ ಇದ್ದಾಳೆ? ಹೋಗಿ ರೆಡಿಯಾಗು, ಚಿನ್ನದ ಪಂಜರದಲ್ಲಿ ಸಂಸಾರ ಮಾಡೋದಕ್ಕೆ. ಇದೇ ನಿನ್ ಶಿಕ್ಷೆ. ಸರಳಾ ಆಂಟಿ, ಏನ್ ಹೇಳ್ತಿದ್ದೀರಾ ನೀವು? ಸುಳ್ಳು ಹೇಳ್ತಾ ಇದ್ದಾರೆ ಯಾರೋ. ನನಗ್ ಗೊತ್ತು ನಮ್ಮಪ್ಪ ನನ್ನನ್ನ ಎಷ್ಟು ಇಷ್ಟ ಪಡ್ತಾರೆ ಅಂತ. ಅವ್ರವ್ರ ಗೊಂಬೆಗೆ ಯಾವತ್ತೂ ತೊಂದರೆ ಕೊಡಲ್ಲ. ಒಂದ್ ವೇಳೆ ಭಗವಂತಾನೇ ಬಂದ್ ಹೇಳಿದ್ರು ನಾನು ಅವನ್ನೂ ಕೂಡ ನಂಬಲ್ಲ. ಅರ್ಥ ಆಯ್ತಾ? ನೀವ್ ನಮ್ಮ ಅಪ್ಪನ ಬಗ್ಗೆ ತಪ್ಪಾಗಿ ಮಾತಾಡಿದ್ರಿ ಅಲ್ವಾ? ಅದ್ರ ಫಲನ ಭಗವಂತ ನಿಮಗ್ ಕೊಡ್ತಾನೆ. ನನ್ ಜೊತೆಗೆ ನಮ್ಮ ಅಪ್ಪ ಇದ್ದಾರೆ, ಮತ್ತೆ ಆ ಭಗವಂತ ಕೂಡ. ಅವರಿಬ್ರು ನನಗ್ ಕೆಟ್ಟದಾಗೋದಕ್ ಬಿಡಲ್ಲ. ಮತ್ತೆ ನಿಮಗ್ ನಾಚಿಕೆ ಆಗಲ್ವಾ? ಯಾರ್ ಮನೇಲಿ ಕೆಲ್ಸ ಮಾಡ್ತಿರೋ, ಯಾರ ಹತ್ರ ಸ್ಯಾಲ್ರಿ ಇಸ್ಕೊತಾ ಇದ್ದೀರೋ ಅವ್ರ ಬಗ್ಗೆನೆ ಕೆಟ್ಟದಾಗ ಮಾತಾಡ್ತಾ ಇದ್ದೀರಾ. ಅರೆ, ನಿಮಗ್ ಗೊತ್ತಲ್ವಾ ನಾನ್ ನಮ್ಮ ಅಪ್ಪನ್ನ ಎಷ್ಟು ಪ್ರೀತಿಸ್ತೀನಿ ಅಂತ? ನನ್ ಮುಂದೆನೆ ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಾ. ಅವ್ರು ಒಂದಿನ ನಿಮ್ಮನ್ ಬೈದ್ರು ಅಂದ್ ಮಾತ್ರಕ್ಕೇನೆ ನನ್ನನ್ನೇ ಅವ್ರ ವಿರುದ್ಧ ನಿಲ್ಲಿಸ್ಬಿಡ್ತೀರಾ? ನೀವ್ ಇಲ್ಲಿಂದ ಹೊರಟೋಗಿ ಸರಳಾ ಆಂಟಿ.
ಇನ್ಯಾವತ್ತೂ ನನ್ನ ಕಣ್ಮುಂದೆ ಬರೋದಕ್ಕೆ ಹೋಗ್ಬೇಡಿ. ಹೊರಡ್ತೀನಿ. ಯಾವಾಗ ಶ್ರೀಕೃಷ್ಣ ನಿನ್ ಕಣ್ಮುಂದೆ ಇರೋ ಪರ್ದೆನ ತೆಗಿತಾನೆ ನೋಡು, ಆಗ ದುರಹಂಕಾರ ಕಡಿಮೆ ಆಗಿ ನಿನಗ್ ಬುದ್ಧಿ ಬರೋದು. ನೋಡ್ತಾ ಇರು. ತಾಯಮ್ಮ ಏನ್ ಮಾಡ್ತಾ ಇದ್ಯಾ? ಬರ್ತಾ ಬಾ ಹೋಗೋಣ.